ಹೊನ್ನಾವರ ತಾಲೂಕಿನ ಕೆರೆಕೋಣ ಕೊಂತ್ಪಾಲ್ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ನಿಮಿತ್ತ ಚಂಡಿಕಾಯಾಗ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರಿಂದ ಭಕ್ತಿ ಭಜನೆ ನಡೆಯಿತು. ಹೊನ್ನಾವರ ತಾಲೂಕಿನ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲಿ ಒಂದಾದ ಕೊಂತ್ಪಾಲ್ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯು ಹೊನ್ನಾವರದಿಂದ ಅರೇಂಗಡಿ ಮಾರ್ಗವಾಗಿ ಕ್ರಮಿಸಿದಾಗ 18 ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತದೆ. ಸದ್ಗುರು ಶ್ರೀ ಶ್ರೀಧರ ಪ್ರೇರಣೆಯಂತೆ ಪ್ರತಿಷ್ಠಾಪನೆಗೊಂಡ ಈ ತಾಯಿಯು ತನ್ನ ಅಪಾರ ಶಕ್ತಿ ಹಾಗೂ ಮಹಿಮೆಯಿಂದ ಊರು ಪರ ಊರಿನ ಭಕ್ತರಿಗಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾ ಕರುಣಾಮಯಿಯಾಗಿದ್ದಾಳೆ. ಇಲ್ಲಿನ ಧರ್ಮದರ್ಶಿಗಳಿಗೆ ಮೈ ದರ್ಶನ ಬಂದು ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ನೀಡುವ ಮಹಾಮಾತೆಯಾಗಿದ್ದಾಳೆ. ಅಂತೆಯೇ ಶರನ್ನವರಾತ್ರಿ ಪ್ರಯುಕ್ತ ಈ ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾಯಾಗ, ಪೂಜೆ, ಅನ್ನಸಂತರ್ಪಣೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ನಂತರ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರನ್ನು ಒಳಗೊಂಡ ಹರಡಸೆಯ ನರಸಿಂಹ ನಾಯ್ಕ್ ತಂಡದವರಿಂದ ಭಕ್ತಿ ಭಜನಾ ಕಾರ್ಯಕ್ರಮ ನಡೆಯಿತು. ಮಾರುತಿ ನಾಯ್ಕ್ ಕೂಜಳ್ಳಿ, ಮಾರುತಿ ನಾಯ್ಕ್ ಹಿರೇಬೈಲ್ ಮತ್ತು ಕುಮಟಾ ನಾದಶ್ರೀ ಕಲಾಕೇಂದ್ರದ ವಿದ್ಯಾರ್ಥಿನಿ ಬಿಂದು ನಾಯ್ಕ್ ಸುಮಧುರವಾಗಿ ಹಾಡಿದರು. ಇವರಿಗೆ ಪೂರಕವಾಗಿ ವಿಜಯ್ ಮಹಾಲೆ ಕುಮಟಾ ಕೀಬೋರ್ಡ್ ಸಾಥ್ ಹಾಗೂ ಪ್ರದೀಪ್ ಭಂಡಾರಿ ಕೆರೆಕೋಣ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದರು. ಧರ್ಮದರ್ಶಿ ಕುಟುಂಬದವರು ಹಾಗೂ ಆಡಳಿತ ಮಂಡಳಿಯವರು ಕಲಾವಿದರನ್ನು ಗೌರವಿಸಿ ಸತ್ಕರಿಸಿದರು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ತಮ್ಮ ಶಕ್ತಿ ಅನುಸಾರ ಸೇವೆ ಸಲ್ಲಿಸಿ ಶ್ರೀದೇವಿಯ ಅನುಗ್ರಹ ಪಡೆದು ಪುನೀತರಾದರು. ಆದಿಶಕ್ತಿಯ ರೂಪದಲ್ಲಿ ಮಹಿಮೆಯ ಕೊಂತ್ಪಾಲ ಮಂದಿರದಿ ನೆಲೆಸಿರುವಂತ ಚೌಡೇಶ್ವರಿಗೆ ಶರಣು ಶರಣೆಂದೇ ನಾ ವಂದನೆ ಸಲ್ಲಿಸುವೆ.